ಸ್ಟ್ರೀಮಿಂಗ್ ಆಯಿತು. ಒಂದಷ್ಟು ಜನರಿಗೆ ನಿಮ್ಮ ವೆಬ್ ಸೀರೀಸ್‌ನ ತೋರಿಸಿದ್ದಾಗ ಕೂಡ ಆಯಿತು. ಸೊ ವಿಜಯ ರಾಘವೇಂದ್ರ ಸರ್ ಅದಕ್ಕಾಗೇನೆ ಮಯೂರಿ ಅವರು ಆಕ್ಟ್ ಮಾಡಿದಂತಹ ಈ ಒಂದು ವೆಬ್ ಸೀರೀಸ್ ನೋಡಿ ಹೆಂಗ್ ಅನ್ನಿಸ್ತು ನಿಮ್ಗೆ ಔಟ್‌ಪುಟ್ ಅನ್ನ ನೋಡಿದಾಗ? ಯಾಕಂದ್ರೆ ಇದೇ 20ನೇ ತಾರೀಕು ರಿಲೀಸ್ ಆಗ್ತಾ ಇದೆ ಜಿ5 ನಲ್ಲಿ ಸ್ಟ್ರೀಮಿಂಗ್ ಆಗ್ತಾ ಇದೆ. ಸೊ ಹೆಂಗ್ ಅನ್ನಿಸ್ತು ನಿಮ್ಗೆ ಔಟ್‌ಪುಟ್ ಅನ್ನ ನೋಡಿದಾಗ? ಅಲ್ಲ, ನಾವು ನೋಡಿ ನಾನು ಸುಮಾರು ನೋಡ್ತಿದ್ದೇನೆ. ಎಲ್ಲ ಹಂತದಲ್ಲಿ ನಾವು ಎಡಿಟಿಂಗ್ ಟೇಬಲ್ ಇಂದ ಹಿಡಿದು ಫೈನಲ್ ಮಿಕ್ಸಿಂಗ್ ತನಕ ಜೊತೆಗಿರ್ತೀವಿ. ನಾವು ನೋಡಿರ್ತೀನಿ ಅದನ್ನ. ಆಡಿಯನ್ಸ್ ಏನ್ ರಿಯಾಕ್ಷನ್ ಹೆಂಗಿರುತ್ತೆ ಅನ್ನೋದು ನೋಡ್ಬೇಕಾಯ್ತು. ಅಂಡ್ ಯೂಶಲಿ ಸಿನಿಮಾ ತೋರಿಸೋ ಅಭ್ಯಾಸ ನಮಗೆ. ಓಕೆ, ಒಂದು 2.5 ಗಂಟೆ ಸಿನಿಮಾ, 1 ಅವರ್ 15 ಮಿನಿಟ್ಸ್ಗೆ ಒಂದು ಇಂಟರ್ವೆಲ್ ಕೊಟ್ಟಿರ್ತೀವಿ, ಪಾಪ್ಕಾರ್ನ್ ತಿನ್ಕೊಂಡ್ಬರ್ತೀವಿ, ಮತ್ತೆ 1 ಅವರ್ಗೆ ಪಿಕ್ಚರ್ ಮುಗಿಸಿದ್ವಿ ನಾವು. ಇದು ಹಂಗಲ್ಲ, ಎಪಿಸೋಡಿಕಲ್ಲಿ ಒಂದು 3 ಎಪಿಸೋಡ್ ಮಾತ್ರ ತೋರಿಸ್ಬೇಕು, ಒಂದು ಟೀಸರ್ ತರ. ನಿಮ್ಮೊಂದು ಕ್ಯೂರಿಯಾಸಿಟಿ ಬಿಲ್ಡ್ ಮಾಡಬೇಕು ಅನ್ನೋ ಒಂದು ಥಾಟ್ ಪ್ರೊಸೆಸ್ ಅಲ್ವಾ. ಸೊ ಆ 3 ಎಪಿಸೋಡ್ ಎಲ್ಲ ಎಂಜಾಯ್ ಮಾಡಿ ನನಗೆ ಖುಷಿ ಆಯಿತು. ಅವರು ಮುಗಿತಿದಂಗೆ ಮತ್ತೆ ನೋಡಬೇಕು ಅನ್ನೋದೊಂದು ಕೂತಿದ್ರು. ಯಾರು ಮೊಬೈಲ್ಸ್ ಯೂಸ್ ಮಾಡ್ತಿರ್ಲಿಲ್ಲ. ಸೊ ಇದು ನನಗೆ ಒಂದು ಹೊಸ ಎಕ್ಸ್ಪೀರಿಯನ್ಸ್, ಹೊಸ ಒಂದು ನನಗೆ ಪರ್ಸ್ನಲಿ ಒಂದು ಅನುಭವ. ಇದು ತುಂಬಾ ಚೆನ್ನಾಗಿತ್ತು. ಮುಂದೆ ನೆಕ್ಸ್ಟ್ ತರುಣ್ ಸುಧೀರ್ ಅವರ ನಿರ್ದೇಶನದ ಸಿನಿಮಾ ಯಾವಾಗ ಎಕ್ಸ್ಪೆಕ್ಟ್ ಮಾಡ್ಬೋದು ನಮ್ಮ ಕನ್ನಡಿಗರು? ನಾನಿನ್ನ ಒಂದು ಸ್ವಲ್ಪ ರೈಟಿಂಗ್ ಪ್ರೊಸೆಸ್ ಅಲ್ಲಿ ಇದ್ದೀನಿ ಬ್ರದರ್. ಸ್ಕ್ರಿಪ್ಟ್ಸ್ಗಳು ಮಾಡ್ತಾ ಇದ್ದೀನಿ. ಸೊ ಯಾವಾಗ ಸ್ಕ್ರಿಪ್ಟ್ ರೆಡಿ ಆಗುತ್ತೆ, ರೆಡಿ ಆದ ತಕ್ಷಣ ನನ್ನ ಡೈರೆಕ್ಷನ್ ಅನೌನ್ಸ್ ಮಾಡ್ತೀನಿ. ಕೆಲವೊಂದ್ ಕಡೆ ಅಭಿಮಾನಿಗಳೆಲ್ಲರೂ ಕೂಡ ನಿಮ್ಮ ಸಿನಿಮಾಗೋಸ್ಕರ ವೆಯ್ಟ್ ಮಾಡ್ತಿದ್ದಾರೆ, ಕಿರುತೆರೆಗೆ ಸೀಮಿತರಾದ್ರ ಅನ್ನುವಂಥದ್ದು. ಯಾಕಂತಂದ್ರೆ ನಿಮ್ಮ ಒಂದು ಬತ್ತಳಿಕೆಯಲ್ಲಿ ಮೂಡಿ ಬರ್ತಾ ಇರುವಂತಹ ಒಂದು ನಿರ್ದೇಶನ ಸಿನಿಮಾ ಬೇಕು ಅಂತ ಕೇಳ್ತಾರೆ. ಯಾವಾಗ ಎಕ್ಸ್ಪೆಕ್ಟ್ ಮಾಡಬಹುದು? ಅದೇ ಹೇಳಿದ್ನಲ್ಲ, ಇದು ಎಲ್ಲದಕ್ಕೂ ಸ್ಕ್ರಿಪ್ಟ್ ಅನ್ನೋ ತುಂಬಾ ಮುಖ್ಯ ಆಗುತ್ತೆ. ಇದಕ್ಕೆ ಮುಂಚೆ ನಾವು ಸರ್ ಜೊತೆ ಒಂದು ಪಿಕ್ಚರ್ ಮಾಡಬೇಕಾಗಿತ್ತು, ಒಂದು ಸ್ಕ್ರಿಪ್ಟ್ ರೆಡಿ ಮಾಡಿದ್ವಿ, ಅದ್ರ ಮೇಲೆ ವರ್ಕ್ ಮಾಡಿದ್ವಿ. ಕಾರಣಾಂತರಗಳಿಂದ ಅದು ಮಾಡೋಕ್ಕಾಗಲಿಲ್ಲ. ಸೊ ಆ ನಿಟ್ಟಿನಲ್ಲಿ ಮತ್ತೆ ಇವಾಗ ಆ ಸ್ಕ್ರಿಪ್ಟ್ ಹಾಗೆ ಇದೆ. ಈಗ ಮತ್ತೊಂದು ಹೊಸ ಸ್ಕ್ರಿಪ್ಟ್ ಏನೋ ರೆಡಿ ಮಾಡ್ತಾ ಇದೀವಿ. ಸೊ ಅದು ಕಂಪ್ಲೀಟ್ ಆದಮೇಲೆ ಅದ್ರ ತಕ್ಕಂಗೆ ನೋಡಿಕೊಂಡು ನೆಕ್ಸ್ಟ್ ಹೆಜ್ಜೆ ಏನು ಅಂತ ಹೇಳ್ಬೇಕಾಗುತ್ತೆ. ಬಟ್ ಅದ್ರ ಮಧ್ಯದಲ್ಲಿ 7 ಮಲೆ ಮಾಡಿದ್ವಿ ನಾವು ನಮ್ಮ ಪ್ರೊಡಕ್ಷನಲ್ಲಿ. ಸೊ ಐ ಬಿನ್ ವರ್ಕಿಂಗ್. ನಮ್ಮ ಬಿಸಿ ಇವಾಗ ರಾಕ್ಷಸ ನಡೆದಿದೆ. ಸೊ ಹಂಗಿದೆ ನನ್ನ ಡೈರೆಕ್ಷನ್ನೇ ಅಂತ ಅಂದಾಗ, ಈಗ 3 ಪಿಕ್ಚರ್ ಮಾಡಿದೀನಿ ಅಂದಾಗ ಒಂದು ಚಿಕ್ಕ ಎಕ್ಸ್ಪೆಕ್ಟೇಷನ್ ಇದ್ದೇ ಇರುತ್ತೆ, ನೆಕ್ಸ್ಟ್ ಇನ್ನೇನೋ ಈ ಥರ ಮಾಡ್ತಾನೆ ಅಂತ. ಸೊ ಅದ್ರ ನಿಟ್ಟಿನಲ್ಲಿ ಒಂದು ಸ್ವಲ್ಪ ಎಫರ್ಟ್ ಜಾಸ್ತಿ ಹಾಕಿ ಒಂದು ಸ್ಕ್ರಿಪ್ಟ್ ಮಾಡ್ತಾ ಇದ್ದೀವಿ. ಫಿನಿಶ್ ಆದ ತಕ್ಷಣ ಐ ಥಿಂಕ್ ವಿಲ್ ಅನೌನ್ಸ್. ಮೊನ್ನೆ ಅಷ್ಟೇ ದರ್ಶನ್ ಸರ್ ಅವರ ಬರ್ತ್ಡೇ ಆಯಿತು. ನಿಮಗೂ ಅವ್ರಿಗೂ ಯಾವ ರೀತಿ ಬಾಂಡಿಂಗ್ ಇದೆ ಅಂತ ಹೇಳ್ಬಿಟ್ಟು ಇಡೀ ಕರ್ನಾಟಕ ಜನತೆಗೆ ಗೊತ್ತಿದೆ. ಸೊ ಸಿಂಧೂರ ಲಕ್ಷ್ಮಣ ಸಿನಿಮಾ ಯಾವಾಗ ಎಕ್ಸ್ಪೆಕ್ಟ್ ಮಾಡ್ಬೋದು? ಕತೆ ಎಲ್ಲಿವರೆಗೂ ಬಂದಿದೆ ಅಂತ ಹೇಳ್ಬಿಟ್ಟು. ಯಾಕಂತಂದ್ರೆ ಅಮ್ಮ ಅವರು ಡೈಲಾಗ್ ಹೇಳ್ತಿರ್ಬೇಕಾದ್ರೆ ಒಂದು ನಾನು ಇಂಟರ್ವ್ಯೂ ಅಲ್ಲಿ ಕೇಳಿದಾಗಲೂ ಕೂಡ ಅವರ ಆ ಡೈಲಾಗನ್ನು ನೋಡಿದಾಗಲೇ ಒಂಥರ ನಮಗೆ ಒಂಥರ ಮೈ ರೋಮಾಂಚನ ಆಗಿತ್ತು. ಅಂಥದ್ರಲ್ಲಿ ನೀವು ಆಕ್ಷನ್ ಕಟ್ ಹೇಳ್ತೀರಾ ಅಂತಂದಾಗ ಅದಕ್ಕೆ ಅಷ್ಟೇ ಪ್ರಿಪರೇಷನ್ಸ್ ಆಗಿರುತ್ತೆ. ಸೊ ಕನ್ನಡಿಗರು ಯಾವಾಗ ಎಕ್ಸ್ಪೆಕ್ಟೇಷನ್ ಇಟ್ಕೋಬಹುದು ಅಂತ? ಅದು ಏನು ನನಗೂ ಎಕ್ಸಾಕ್ಟ್ಲಿ ಈ ಥರದ್ದು ಏನೋ ಅಂತ ಹೇಳೋಕ್ಕಾಗಲ್ಲ ಇವಿರೋ ಪರಿಸ್ಥಿತಿಗಳಲ್ಲಿ. ಅದು ದರ್ಶನ್ ಸರ್ಗೆ ಅಂತ ಮಾಡಿರೋ ಸ್ಕ್ರಿಪ್ಟ್ ರೆಡಿ ಇದೆ. ಅದು ಯಾವತ್ತು ಸರ್ ಅದಕ್ಕೆ ಮಾಡೋಣ ಅಂತ ಹೇಳ್ತಾರೆ ಅವತ್ತು ಆ ಸ್ಕ್ರಿಪ್ಟ್ ರೆಡಿಯಾಗಿ ಅಂದರೆ ಎಕ್ಸಿಕ್ಯೂಟ್ ಆಗೋಕ್ಕೆ ಟ್ರೈ ಮಾಡ್ತೀವಿ. ನನ್ನ ಕಡೆಯಿಂದ ನನಗೆ ಅವಕಾಶ ಬಂತು ಅಂದರೆ ಅದು 100% ಕೊಡ್ತೇನೆ. ಯಾಕೆ ನಮ್ಮ ತಂದೆಯವರು ಕೂಡ ಅದು ಮಾಡಿದರು. ಸೊ 100% ನಾನು ಕೊಟ್ಟು ಮಾಡ್ತೀನಿ. ನನಗೇನು ಅಂದರೆ ಆ ಸ್ಕ್ರಿಪ್ಟ್ ಆಗಬೇಕಷ್ಟೇ. ನಾಳೆ ಇದು ದರ್ಶನ್ ಸರ್ ಬೇರೆಯವ್ರು ಇಟ್ಕೊಂಡು ಮಾಡೋಣ ಅಂತಂದ್ರು ನಾನು ಕೊಡ್ತೀನಿ ಬೇಕಾರೆ ಸ್ಕ್ರಿಪ್ಟ್ನ. ಸರಿನಾ? ನನಗೇನು ಅಂದರೆ ದರ್ಶನ್ ಸರ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅದು ಸ್ಕ್ರಿಪ್ಟ್. ಅದಕ್ಕೆ ಅಂತ ರೆಡಿ ಮಾಡಿಟ್ಟಿದ್ದೀವಿ. ಅದು ಅವ್ರ ಕಾಲ್ ಇದೆ, ಅವ್ರು ಯಾವಾಗ ಅಂತಾರೆ ಅವಾಗ ಆಗುತ್ತೆ ಅದು. ರಾಜ್ಯದ 5 ಕೋಟಿಗೂ ಅಧಿಕ ಜನರಿಗೆ ವಾರ್ಷಿಕ 25 ಲಕ್ಷ ಮೆಟ್ರಿಕ್ ಟನ್ಗೂ ಅಧಿಕ ಆಹಾರ ಧಾನ್ಯ ಒದಗಿಸುವ ಅನ್ನಭಾಗ್ಯ ಯೋಜನೆಯು ಬಡವರ ಪಾಲಿನ ಅಕ್ಷಯ ಪಾತ್ರೆಯಾಗಿದೆ. ತಲಾ 10 ಕೆಜಿ ಆಹಾರ ಧಾನ್ಯದ ಮೂಲಕ ಪ್ರತಿಯೊಬ್ಬರಿಗೂ ಪೌಷ್ಟಿಕಾಂಶಯುಕ್ತ ಆಹಾರದ ಭರವಸೆಯೊಂದಿಗೆ ಹಸಿವು ಮುಕ್ತ ಕರ್ನಾಟಕ ನಿರ್ಮಾಣಗೊಳ್ಳುತ್ತಿದೆ. ನಾವು ನುಡಿದಂತೆ ನಡೆದಿದ್ದೇವೆ, ನಿಮ್ಮ ಪ್ರೀತಿ ವಿಶ್ವಾಸವನ್ನ ಉಳಿಸಿಕೊಂಡಿದ್ದೇವೆ. ಗ್ಯಾರಂಟಿ ಸರ್ಕಾರಕ್ಕೆ 1000 ದಿನಗಳು, ನನಸಾಗಿದೆ ಕೋಟಿ ಕನಸುಗಳು. ಸಿಂಧೂರ ಲಕ್ಷ್ಮಣ ದರ್ಶನ್ ಸರ್ಗೋಸ್ಕರನೇ ಮೀಸಲಿರಿಸಿರುವಂಥದ್ದು. ಇನ್ನು ಬೇರೆ ಯಾವ ನಟರು ಕೂಡ ಅವ್ರ ರಿಪ್ಲೇಸ್ಮೆಂಟ್ ಆಗಲ್ಲ. ನಾನು ಮಾಡಲ್ಲ, ನಾನು ಡೈರೆಕ್ಷನ್ ಮಾಡಲ್ಲ. ಅದು ಒಂದು ಹಿಸ್ಟಾರಿಕಲ್ ಸಬ್ಜೆಕ್ಟ್, ಯಾರು ಬೇಕಾದ್ರೂ ಮಾಡ್ಬೋದು. ಸರಿ, ನಾನು ಕತೆ ಮಾಡಿದಾಗ ಅದು ಕತೆ ಮಾಡಿರೋದು ಸರ್ನ ತಲೆಯಲ್ಲಿ ಇಟ್ಕೊಂಡೇನೆ. ಸೊ ನಾನು ಮಾಡಿದ್ರೆ ಅವ್ರಿಗೆ ಮಾಡ್ತೀನಿ, ಇಲ್ಲ ಅಂದ್ರೆ ನಾನು ಮಾಡಲ್ಲ. ಯಾಕೆ? ಯಾಕಂತಂದ್ರೆ ಈಗಾಗಲೇ ಸಂಗೊಳ್ಳಿ ರಾಯಣ್ಣ ನಾವು ನೋಡಿದೀವಿ ಸರ್. ನಿಮ್ಮ ಒಂದು ವ್ಯೂ ಪಾಯಿಂಟ್ ನಿರ್ದೇಶಕರಾಗಿ ಹೆಂಗಿರುತ್ತೆ ಅಂತ ಹೇಳ್ಬಿಟ್ಟು ನಿಮ್ಗೆ ಗೊತ್ತಿರುತ್ತೆ. ಯಾಕಂತಂದ್ರೆ ದರ್ಶನ್ ಸರ್ನ ಆ ಒಂದು ಸಿಂಧೂರ ಲಕ್ಷ್ಮಣ ಒಂದು ಕ್ಯಾರೆಕ್ಟರ್ ಅಲ್ಲಿ ಇಮ್ಯಾಜಿನ್ ಮಾಡ್ಕೊಳ್ಳೋದಂಥದ್ದು, ಅದೇ ಕತೆ ಅವ್ರಿಗೆ ಬಿಟ್ರೆ ಬೇರೆ ಯಾರಿಗೂ ಮಾಡಲ್ಲ ಅನ್ನೋಂಥದ್ದು ಯಾಕೆ? ಅಲ್ಲ, ಅದಕ್ಕೆ 2 ಕಾರಣ. ಒಂದು, ಆ ಸಿನಿಮಾ ಮಾಡೋಣ ಅಂತ ಫಸ್ಟ್ ಹೇಳಿದ್ದು ದರ್ಶನ್ ಸರ್ ನನಗೆ. ಈ ಥರದೊಂದು ಸಿನಿಮಾ ಹಿಂಗೆ ಮಾಡೋಣ, ನೀನು ಮಾಡ್ತೀಯ ಅಂತ ನನಗೆ ಹೇಳಿದ್ದು. ಆಮೇಲೆ ನಾನು ಸ್ಕ್ರಿಪ್ಟಿಂಗ್ ಶುರು ಮಾಡಿದ್ದು. ಸೊ ಅದು ಫಸ್ಟ್ ನನಗೆ ಅವರೇ ಹೇಳಿದಕ್ಕೋಸ್ಕರ ಮಾಡಿದಂಥ ಸ್ಕ್ರಿಪ್ಟು. ಸೊ ಅವರಿಗೆ ಮೀಸಲಾಗಿಡಬೇಕು ಅಂತ ಬಂದು. ಆಮೇಲೆ ಇನ್ನೊಂದು, ಸಿಂಧೂರ ಲಕ್ಷ್ಮಣ ಬಂದು ಅವ್ರ ಕ್ಯಾರೆಕ್ಟರೈಸೇಷನ್ನು ಅದೆಲ್ಲ ನೋಡಿದಾಗ ದರ್ಶನ್ ಸರಿ ತಲೆಯಲ್ಲಿ ಬರ್ತಾರೆ ನನಗೆ. ಅವರು 6'7" ಹೈಟ್ ಇದ್ರು, ಅವ್ರ ಅಜಾನುಬಾಹು ಅದೆಲ್ಲ ನೋಡಿದಾಗ ಸಾರ್ಗಾದ್ರೆ ಅದ್ಭುತವಾಗಿ ಕಾಣಿಸುತ್ತೆ ಅದು ಅಂತ. ಆ್ಯಂಡ್ ನಾವು ರೈಟಿಂಗ್ ಪ್ರೊಸೆಸಲ್ಲೇ ಅಲ್ಲಿ ಮಾಡಿರೋದ್ರಿಂದ, ಈಗ ನಾನೇ ಒಂದು ಫಸ್ಟ್ ಯಾವುದೋ ಒಂದು ಕತೆ ಮಾಡಿ ಅಲ್ಲಿ ಅಪ್ರೋಚ್ ಮಾಡಿ ಇದ್ದಿದ್ರೆ ಅದು ಬೇರೆ. ಸಾರ್ ಹೇಳಿದಕ್ಕೇನೆ ನಾವು ಕುತ್ಕೊಂಡು ಅದ್ರ ಮೇಲೆ ವರ್ಕ್ ಮಾಡಿದ್ವಿ. ಸೊ ಹಾಗಾಗಿ ಅದು ಅವರಿಗೆ ಮೀಸಲಿಡಬೇಕು ಅಂತ ನನ್ನ ಒಂದು ಎಥಿಕಲ್ ಡಿಸಿಷನ್. ಅದು ನನಗೆ ಸ್ಕ್ರಿಪ್ಟ್ ಎಲ್ಲ ಕಂಪ್ಲೀಟ್ ಆಗಿದೆ ಸರ್? ಹೌದು.
ಒಂದು ಡ್ರಾಫ್ಟ್ ಫಸ್ಟ್ ಡ್ರಾಫ್ಟ್ ಅಂತೂ ರೆಡಿ ಇದೆ. ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಚರ್ಚೆ ಆಗ್ತಾ ಇರುವಂಥದ್ದು, ಅದಕ್ಕೆ ನಮ್ಮ ರವಿಚಂದ್ರನ್ ಸರ್ ಕೂಡ ಹೇಳಿರುವಂಥದ್ದು, ಇನ್ನು 2-3 ತಿಂಗಳಲ್ಲಿ ದರ್ಶನ್ ಸರ್ ಮತ್ತೆ ಬರ್ತಾರೆ, ಮತ್ತೆ ಬ್ಯಾಕ್ ಟು ಪೆವಿಲಿಯನ್ ಅನ್ನೋ ಹಾಗೆ ಸಿನಿಮಾಗಳಲ್ಲಿ ತೊಡಗಿಸ್ಕೊಳ್ತಾರೆ ಅನ್ನುವಂಥದ್ದು ಇದೆ. ಸೊ ಅವರ ಆ ಬರುವಿಕೆಗಾಗಿ ಎಷ್ಟು ಕಾಯ್ತಿದ್ದಾರೆ ಅಂತ. ಸರ್ ನಾನು ಎಲ್ಲರ ಥರ ನಾನು ಅದೇ ಆಶಯದಲ್ಲೇ ಇದ್ದೀನಿ. ನಾನು ಆದಷ್ಟು ಬೇಗ ಅವ್ರು ಬರಲಿ. ಆಚೆ ಬರೋದಲ್ಲ, ಅವ್ರು ನಿರಪರಾಧಿ ಅಂತಲೇ ಆಚೆ ಬರಬೇಕು ಅನ್ನೋದೇ ನಮ್ಮ ಪ್ರೇಯರ್ಸ್ ಇರೋದು. ಸೊ ಅವ್ರು ಹಾಗೆ ಬರ್ತಾರೆ ಅನ್ನೋ ನಂಬಿಕೆಯಲ್ಲೇ ನಾವು ಇದ್ದೀವಿ. ಅದು 2 ತಿಂಗಳಲ್ಲಿ 2 ವಾರ ಆದ್ರೂ 2 ದಿನ ಆದ್ರೂ ಖುಷಿ ನಮಗೆ. ಸೊ ಆದಷ್ಟು ಬೇಗ ಅವ್ರು ಬರಲಿ ಅಂತಲೇ ಕೇಳ್ಕೊತೀನಿ. ಇದು ಪರ್ಸನಲ್ ಅನ್ಸುತ್ತೆ, ಬಟ್ ಆದ್ರೂ ಕೂಡ ಕೇಳ್ತಾ ಇದ್ದೀನಿ. ವ್ಯಾಲೆಂಟೈನ್ಸ್ ಡೇ ಮೊನ್ನೆ ಅಷ್ಟೇ ಮುಗೀತು. ಸೊನಾಲ್ ಮೇಡಮ್ಗೆ ಅವ್ರಿಗೆ ಏನು ಗಿಫ್ಟ್ ಕೊಟ್ರೆ? ಯಾಕಂತಂದ್ರೆ ಒಂದ್ಸಲ ಹನಿಮೂನ್ ಕರ್ಕೊಂಡು ಹೋಗಿದ್ರು ಮದುವೆ ಆಗಿರುವಂತಹ ಹೊಸತನದಲ್ಲಿ. ಸೊ ಈಗ ಇಲ್ಲ, ಅದು ಏನೋ ಒಂದು ಮನೇಲಿ ಅವರೇ ಒಂದು ಬ್ಯೂಟಿಫುಲ್. ನಾನು ಅವತ್ತು ಫುಲ್ ಡೇ ವರ್ಕಿಂಗ್ ಅಲ್ಲಿದ್ದೆ ಆ್ಯಕ್ಚುಲಿ ಬೆಳಗ್ಗೆಯಿಂದ. ಸೊ ನನ್ನ ಸಾಯಂಕಾಲ ಹೋಗ್ಬೇಕಾದ್ರೆ ಅವ್ರು ಡೆಕೋರೇಟ್ ಮಾಡಿ ಎಲ್ಲ ಪಾಪ ವೆಯ್ಟ್ ಮಾಡ್ತಿದ್ರು. ಬಟ್ ನಾನು ಮುಂಚೆನೇ ಅವ್ರಿಗೆ ಏನೇನು ಇಷ್ಟ ಅಂತ ಗೊತ್ತಿತ್ತಲ್ಲ ನನಗೆ, ಅದೆಲ್ಲ ಗಿಫ್ಟ್ಸ್ನ ನಾನು ತೊಗೊಂಡಿದ್ದೆ. ಸೊ ಅದು ಅವರಿಗೆ ಎಕ್ಸ್ಪೆಕ್ಟೆಡ್ ಇರಲಿಲ್ಲ ನಾನು ಅದೆಲ್ಲ ತೊಗೊಂಡಿರ್ತೀನಿ ಅಂತ. ಸೊ ಅದನ್ನು ಕೊಟ್ಟಾಗ ಅವರು ಅಷ್ಟೇ ಖುಷಿಪಟ್ಟರು. ಬಟ್ ನನಗೆ ಅವ್ರು ಮಾಡಿದಂಥ ಅರೇಂಜ್ಮೆಂಟ್ಸು, ಶಿ ಇಸ್ ವೆರಿ ಸ್ವೀಟ್ ಇನ್ ಆಲ್ ದೋಸ್ ಥಿಂಗ್ಸ್. ಆ ಥರ ತುಂಬ ಎಕ್ಸ್ಪ್ರೆಸಿವ್ ಅವರು. ಸೊ ಹಾಗಾಗಿ ಇಟ್ ವಾಸ್ ಅ ವೆರಿ ಬ್ಯೂಟಿಫುಲ್. ನಮಗೆ ಸೆಕೆಂಡ್ ವ್ಯಾಲೆಂಟೈನ್ಸ್ ಇದು ಮದುವೆ ಆದಮೇಲೆ ನಮಗೆ. ಸೊ ನಮ್ಗೆ ಎವ್ರಿ ಡೇ ಇಟ್ಸ್ ವ್ಯಾಲೆಂಟೈನ್ಸ್ ಡೇ ಥರನೇ, ಬಟ್ ಅವತ್ತು ಸೆಲೆಬ್ರೇಷನ್ ಅಷ್ಟೇ. ಇಟ್ ವಾಸ್ ವೆರಿ ವೆರಿ ಲವ್ಲಿ ಮೂಮೆಂಟ್ ಫಾರ್ ಅಸ್. ಏನು ಕೊಟ್ರಿ ಅಂತ ಹೇಳಿ ಅದು ಅದೇನೋ ಆ ವಸ್ತು ಅಲ್ಲ, ಅದು ಆ ಇಂಟೆನ್ಷನ್ ಇಸ್ ಇಂಪಾರ್ಟೆಂಟ್ ಅಂತ ಹೇಳ್ತಾರೆ. ಅದೇನೋ ವಸ್ತು ಅಂತಲ್ಲ. ನೀವು ಫಾರ್ ಎಕ್ಸಾಂಪಲ್ ನೀವೇನೋ ಒಂದು ಪರ್ಫ್ಯೂಮ್ ಕೊಟ್ಟೆ ನಾನು ಅಂತಂದ್ರೆ ಇಟ್ಸ್ ನಾಟ್ ಅಬೌಟ್ ದ ಪರ್ಫ್ಯೂಮ್. ಆ ವ್ಯಕ್ತಿಗೆ ಅದು ಇಷ್ಟ ಆಗುತ್ತೆ ಅನ್ನೋ ಒಂದು ನಂಬಿಕೆ ಮೇಲೆ ನೀವು ಒಂದು ಪಿಕ್ ಮಾಡ್ಬೇಕಾದ್ರೆ ಆ ಥಾಟ್ ಪ್ರೊಸೆಸ್ ಹೋಗುತ್ತೆ, ಗೊತ್ತಾ ಬ್ರದರ್? ಅದು ಇಂಪಾರ್ಟೆಂಟ್. ಅದು ನೀವು ಏನೋ ಒಂದು ರೋಸೇ ತೊಗೊಂಬಂದು ಕೊಡಿ. ಯಾಕೆ ಒಂದು ಲವರ್ಸ್ಗೆ ಒಂದು ರೋಸ್ ಕೊಡ್ತೀರಾ ಅಂದರೆ, ಏನು ರೋಸ್ ಎಲ್ಲೂ ಸಿಗಲ್ಲ ನೀವು ತೊಗೊಂಬಂದಿರಿ ಅಂತಲ್ಲ, ದ ಇಂಟೆನ್ಷನ್ಸ್ ಬಿಹೈಂಡ್ ಇಟ್. ನಾನು ಇಂಥ ವ್ಯಕ್ತಿಗೋಸ್ಕರ ತೊಗೋತೀನಿ ಅಂತ ಪರ್ಚೇಸ್ ಮಾಡಿ ನೀವು ಅದಕ್ಕೋಸ್ಕರ ಒಂದು ಟೈಮ್ ಒಂದು ಎಫರ್ಟ್ ಆಗಿ ತೊಗೊಂಡ್ಬಿಡ್ತೀರಿ, ಗೊತ್ತಾ? ಅದು ಇಂಪಾರ್ಟೆಂಟ್ ಆಗುತ್ತೆ. ಸೊ ಇಟ್ ಇಸ್ ನಾಟ್ ಅಬೌಟ್ ದಟ್ ಮೆಟೀರಿಯಲಿಸ್ಟಿಕ್ ಥಿಂಗ್, ಇಟ್ ಇಸ್ ದ ಎಮೋಷನ್ಸ್ ಬಿಹೈಂಡ್ ಇಟ್ ಅಂತ ಅಷ್ಟೇ. ಸೊ ಲಾಸ್ಟ್ 1 ವರ್ಷದಲ್ಲಿ ಏನೇನೋ ಮಾತಾಡ್ಬೇಕಾರೆ, ಅವ್ರು ಒಂದಷ್ಟು ವಿಷಯಗಳು ಮಾತಾಡ್ಬೇಕಾರೆ, ಇದೇನೋ ಚೆನ್ನಾಗಿತ್ತಲ್ಲ, ಇಲ್ಲ ನೋಡಿದ್ದೀನಲ್ಲ, ಅಥವಾ ಇದೇನೋ ತೊಗೋಬೇಕು ಅಂತ ಅನ್ಕೊಂಡಿದ್ದೀನಲ್ಲ ಅಂತೇನು ಅನ್ಕೊಂಡಿರ್ತಾರೆ, ಗೊತ್ತಾ? ಅಂಥದ್ದು ನನ್ನ ತಲೆಯಲ್ಲಿತ್ತು. ಸೊ ಅದನ್ನು ನಾನು ತೊಗೊಂಬಂದು ಒಂದು 3 ಗಿಫ್ಟ್ ಕೊಟ್ಟಿದ್ದೆ. ಮೇಡಮ್ ಅವ್ರು ಮಾಡೋ ದಾಲು ರೈಸ್ ತುಂಬಾ ಇಷ್ಟ. ಕಬಾಬ್ ದಾಲ್ ರೈಸ್ ಕಾಮನ್ ಅದು ಇರುತ್ತೆ, ಜೊತೆಗೆ ನಾನ್ ವೆಜ್ ಒಂದು ಮಾಡ್ತಾರೆ ಏನಾದ್ರು. ಆದ್ಮೇಲೆ ಶಿ ಇಸ್ ಅ ವೆರಿ ಗುಡ್ ಕುಕ್ ಯಾರ್. ಅಂದ್ರೆ ಎಲ್ಲ ಆ ಥರದೇನಿಲ್ಲ, ಮಂಗಳೂರು ಸ್ಟೈಲಿ ಅಂತಾನೆ ಇಲ್ಲ, ಎಲ್ಲ ಮಾಡ್ತಾರೆ. ಅಂದ್ರೆ ತುಂಬಾ ಟಿಪಿಕಲ್ ಏನೋ ಬಿರಿಯಾನಿ ಮಾಡೋ ಆ ಥರದಲ್ಲ, ಸ್ವಲ್ಪ ಕಾಂಟಿನೆಂಟಲ್ಲು, ಏನೋ ಒಂದು ಸೂಪ್ ಥರ ಬೇಕು, ಅಥವಾ ಏನೋ ಒಂದು ಚಿಕನ್ ಟಿಕ್ಕಾ ಥರದ್ದು, ಅಥವಾ ಗೀ ರೋಸ್ಟ್, ಈ ಥರದ್ದು ಏನೋ ಎಕ್ಸ್ಪೆರಿಮೆಂಟಲ್ ಫುಡ್ಸು. ಶಿ ಲವ್ಸ್ ಕುಕಿಂಗ್, ಅವ್ರಿಗೆ ಇಷ್ಟ ಆ್ಯಂಡ್ ಚೆನ್ನಾಗೂ ಮಾಡ್ತಾರೆ. ನೀವು ಯಾವತ್ತಾದ್ರೂ ಮೇಡಮ್ ಮಾಡ್ಕೊಟ್ಟಿದ್ರೆ ಸರ್ ಅಡುಗೆ? ಹಂಗೆ ಬರಲ್ಲ ಬ್ರದರ್, ಬರಲ್ಲ. ಅವ್ರು ನಾನು ಸೇರ್ಸೋದಿಲ್ಲ, ಅಡುಗೆ ಮನೆಗೆ ಸೇರ್ಸಲ್ಲ ನನ್ನನ್ನು. ಬ್ಯಾಟಿಂಗ್ ಅಷ್ಟೇ. ಆ್ಯಂಡ್ ಅವರು ಅಷ್ಟೇ, ನಮ್ಮ ತಾಯಿಗೂ ಮೊದಲಿಂದ ಅದೇ ಗುಣ ಇತ್ತು, ಇವಳಿಗೂ ಅದೇನಂದ್ರೆ ಅವ್ರು ಅಡುಗೆ ಮಾಡೋದು ದೇ ಲೈಕ್ ವೆನ್ ಪೀಪಲ್ ಈಟ್. ಅಂದರೆ ಅವ್ರು ಅಡುಗೆ ಮಾಡಿ ಬೇರೆಯವ್ರಿಗೆ ಬಡಿಸಿ ಅವ್ರು ಖುಷಿಯನ್ನು ತಿನ್ನೋದೇ ಅವ್ರಿಗೊಂದು ಖುಷಿ. ಅವ್ರು ತಿನ್ನಲ್ಲ, ಸೋನಲ್ ಅಷ್ಟೇ ತುಂಬ ಕಮ್ಮಿ ತಿನ್ನೋದು. ನಮ್ಮ ತಾಯಿನೂ ಅಷ್ಟೇ, ಎಲ್ಲರೂ ಊಟ ಮಾಡ್ತೀರಾ, ಅವ್ರು ಖುಷಿ ಪಡ್ತೀರಾ ಅನ್ನೋದ್ರಲ್ಲೇ ಅವ್ರ ಖುಷಿ ಇರುತ್ತೆ. ಸೊ ಇವಳು ಕೂಡ ಹಾಗೇನೆ, ಶಿ ಲವ್ಸ್ ಫೀಲಿಂಗ್. ನಾನು ಊಟಕ್ಕೆ ಅಂತಂದ್ರೆ ಎಲ್ಲ ನನ್ನ ಜೊತೆಗೆ ರಾಮು ಅಂತ ನಮ್ಮ ಹುಡುಗರ ನಾವು ಇರ್ಬೋದು, ಅಥವಾ ಇನ್ಯಾರೋ ಇದ್ದಾರೆ, ಮತ್ತು ಎಲ್ಲರನ್ನೂ ಕೂರಿಸ್ಕೊಂಡೇ ಊಟ ಮಾಡ್ತಾ ಇರ್ತಾಳೆ. ಸೊ ದಟ್ಸ್ ಸಮಥಿಂಗ್ ನೈಸ್. ಸರ್ ಫೈನಲಿ ಗುಡ್ ನ್ಯೂಸ್ ಯಾವಾಗ ಕೊಡ್ತೀರಾ? ಮಿನಿ ಸುಧೀರ್ ಸರ್ನ ಯಾವಾಗ ಎಕ್ಸ್ಪೆಕ್ಟ್ ಮಾಡ್ಬೋದು? ಇಟ್ಸ್ ಆಲ್ ಬ್ಲೆಸ್ಸಿಂಗ್ ಬ್ರದರ್. ಆಗಲಿ, ದೇವರು ಯಾವಾಗ ಆಶೀರ್ವಾದ ಮಾಡ್ತಾನೆ ಅದು ಖಂಡಿತವಲ್ಲ ಅವಾಗ ಆಗುತ್ತೆ ಅಂತ. ಆಗ್ಬೇಕು ಸರ್, ಬಿಕಾಸ್ ಯಾಕಂತಂದ್ರೆ ಇಡೀ ಕರ್ನಾಟಕ ವೆಯ್ಟ್ ಮಾಡ್ತಿದೆ. ಅಮ್ಮ ಅವ್ರು ಕೇಳ್ತಾರೆ, ಸುಧೀರ್ ಸರ್ ಬಂದಾಗ ಅವರ ಒಂದು ಗತ್ತು ಗಾಂಭೀರ್ಯ, ಅವರ ಒಂದು ಪರ್ಸನಾಲಿಟಿ ಆಗಿರ್ಬೋದು, ಅವರ ಮುಖಚರ್ಯ ಆಗಿರ್ಬೋದು, ಅದೇ ಇರುವಂತವ್ರು ಎಕ್ಸ್ಪೆಕ್ಟ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಆದಷ್ಟು ಬೇಗ ಸುಧೀರ್ ಸರ್ ಬರ್ಲಿ, ಒಳ್ಳೇದಾಗ್ಲಿ, ಆಲ್ ದ ಬೆಸ್ಟ್. ಹಾಗೇನೆ ಆದಷ್ಟು ಬೇಗ ನಿಮ್ಮ ಒಂದು ನಿರ್ದೇಶನದಲ್ಲೂ ಕೂಡ ಕನ್ನಡ ಸಿನಿ ಪ್ರೇಕ್ಷಕರಿಗೆ ಒಂದು ಸಿನಿಮಾ ಬರಲಿ. ಆಲ್ ದ ಬೆಸ್ಟ್ ಸರ್. ಥ್ಯಾಂಕ್ ಯು ಬ್ರದರ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ಸ್ ಫಾರ್ ದ ವಿಶಸ್ ಎಸ್ಪೆಷಲಿ. ಥ್ಯಾಂಕ್ ಯು, ಒಳ್ಳೇದಾಗ್ಲಿ ಸರ್. ಥ್ಯಾಂಕ್ ಯು ಬ್ರದರ್. ಇದಾಗಿತ್ತು ನಿರ್ದೇಶಕರಾಗಿರುವಂತಹ ತರುಣ್ ಸುಧೀರ್ ಸರ್ ಅವರ ಮಾತು. ಕ್ಯಾಮ್ರಾ ಪರ್ಸನ್ ರಾಘವೇಂದ್ರ ಸ್ವಾಮಿ ಜೊತೆ ಮಂಜುನಾಥ್ ಶ್ರೀನಿವಾಸ್, ಬಾಸ್ ಟಿವಿ ಕನ್ನಡ, ಬೆಂಗಳೂರು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.